ನಾವು ಎಲ್ಲಾ ತರ ಹೊಡೆದೋಗಿದೀವಿ ಸರ್. ಇವತ್ತು ಒಂದು ದೇಶದಲ್ಲಿ ನಾವು ನಾರ್ತ್ ಇಂಡಿಯಾ, ನಾವು ಸೌತ್ ಇಂಡಿಯಾ. ಸೌತ್ ಇಂಡಿಯಾಕ್ ಬಂದ್ರೆ ನಾವು ಕರ್ನಾಟಕ, ನೀವು ತಮಿಳ್ನಾಡು, ನೀವು ಮಹಾರಾಷ್ಟ್ರ ಅಂತೀವಿ. ತಿರ್ಗಾ ಕರ್ನಾಟಕಕ್ಕೆ ಬಂದ್ರೆ ಉತ್ತರ ಕರ್ನಾಟಕ, ನೀವು ದಕ್ಷಿಣ ಕರ್ನಾಟಕ, ಇನ್ನೊಂದು ಕರಾವಳಿ ಕರ್ನಾಟಕ ಅಂತೀವಿ. ಮತ್ತೆ ಬೆಂಗಳೂರಿಗೆ ಬಂದ್ರೆ ನಾನು ಆ ಜಾತಿ, ನಾನು ಈ ಜಾತಿ, ನಾನು ಇನ್ನೊಂದ್ ಜಾತಿ, ಮತ್ತೊಂದ್ ಜಾತಿ. ಜೊತೆಗೆ ನಾನು ಆ ಪಕ್ಷದವನು, ನಾನು ಈ ಪಕ್ಷದವನು, ನಾನು ಈ ನಾಯಕರ ಫಾಲೋವರು, ಆ ನಾಯಕರ ಫಾಲೋವರು ಅಂತ ಹೇಳ್ಬಿಟ್ಟು ನಾವು ಅಲ್ಲೂ ಹೊಡೆದಾಡಿದೀವಿ. ಅದನ್ನ ಬಿಟ್ರೆ ನಾನು ಆ ಹೀರೋ ಫ್ಯಾನು, ನಾನು ಈ ಹೀರೋ ಫ್ಯಾನು ಅಂತ ಹೀರೋಗಳು ಸಿನಿಮಾ ಇಂಡಸ್ಟ್ರಿಯಿಂದ ಹಿಡಿದು ರಾಜಕೀಯದಿಂದ ಹಿಡಿದು ಎಲ್ಲಾ ಕಡೆನೂ ನಮ್ಮನ್ನು ಹೊಡೆದು ಸಪರೇಟ್ ಮಾಡಿ ಒಬ್ಬೊಬ್ಬನೇ ಇಂಡಿವಿಜುವಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಹಿಂದೂಗಳನ್ನ. ನೀವ್ ಯಾವತ್ತು ನಾವೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗ್ತಿವೋ ಅವತ್ತು ನಾವೆಲ್ಲರೂ ಚೆನ್ನಾಗಿರ್ತೀವಿ. ಇಲ್ಲಿಂದ ಪ್ಯಾಲೆಸ್ತೈನ್ಗೆ ತೊಂದರೆ ಆದಾಗ ಇಲ್ಲಿನ ಮುಸ್ಲಿಮ್ಸ್ ಅವರೆಲ್ಲ ಬೀದಿಗೆ ಬಂದು ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಪ್ಯಾಲೆಸ್ತೈನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಪಾಪ ಅಲ್ಲಿ ಆಗ್ತಾ ಇರೋಂತ ವಿಚಾರಕ್ಕೆ ಖಂಡನೆ ವ್ಯಕ್ತಪಡಿಸ್ತಾರೆ. ಇಲ್ಲಾಗಿರುವಂತ ವಿಚಾರ ನಮ್ಮ ಭಾರತದಲ್ಲೇ ನಮ್ಮ ಹಿಂದೂಗಳಿಗಾಗಿರುವಂತ ಒಂದು ಕುಕೃತ್ಯದಲ್ಲಿ ಯಾರಾದ್ರೂ ಒಬ್ರಾದ್ರೂ ರೇಸ್ ಮಾಡಿದಿರ ವಾಯ್ಸ್? ಯಾರಾದ್ರೂ ಬೀದಿಗೆ ಇಳಿದಿದ್ದೀರಾ? ಇಲ್ಲ. ಮುಸ್ಲಿಮ್ಸ್ ಆಗ್ಲಿ, ನಮ್ ಹಿಂದೂಸ್ ಆಗ್ಲಿ, ಇದ್ರ ಜೊತೆಗೆ ಎಲ್ಲೋ ತೊಂದ್ರೆ ಆದ್ರೆ ಮುಸ್ಲಿಂಗೆ ಇಲ್ಲಿರೋ ಮುಸ್ಲಿಮ್ಸ್ ಅವರೆಲ್ಲ ಎದ್ ನಿಂತ್ಕೊಂತಾರೆ. ನಮ್ಮ ಮುಸ್ಲಿಂ ಒಬ್ಬನಿಗೆ ತೊಂದರೆ ಆಗಿದೆ ಅಂತ ಹೇಳಿ ಪ್ರತಿಯೊಬ್ರು ಎದ್ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಇವತ್ ಯಾಕೆ ಕಾಣಿಸ್ತಾ ಅಲ್ವಾ ಇದೆಲ್ಲ? ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಾ ಇಲ್ಲಾಗಿರೋ ತೊಂದ್ರೆ ಏನಾಗಿದೆ ಅಂತ? ಯಾಕೆ ನೀವ್ ಯಾರು ಭಾರತೀಯರೇ ಅಲ್ವಾ? ನಾನ್ ಟ್ರೂ ಇಂಡಿಯನ್ ಅಂತ ಸುಮಾರು ಜನ ನಾನು ಯೂಟ್ಯೂಬ್ ಅಲ್ಲಂತೆ ಫೇಸ್ಬುಕ್ ಅಲ್ಲಿ ಬಂದು ಭಾಷಣ ಮಾಡ್ತಿರಲ್ವಾ? ಇವತ್ತೆಲ್ಲೋಗಿದ್ರ ಎಲ್ಲಾ ಟ್ರೂ ಇಂಡಿಯನ್ಸ್? ಆಗಿರೋದು ಇಂಡಿಯಾಗೆ ತೊಂದ್ರೆ, ಭಾರತಕ್ಕೆ ಆಗಿರುವಂತ ಒಂದು ಚಾಲೆಂಜ್ ಇದು. ಈ ಚಾಲೆಂಜ್ ನ ಫೇಸ್ ಮಾಡೋದಕ್ಕೆ ಸರ್ಕಾರದೊಟ್ಟಿಗೆ ಪ್ರತಿಯೊಬ್ಬ ಭಾರತೀಯನು ಎದ್ ನಿಂತ್ಕೊಂಡ್ಲೇಬೇಕಾಗುತ್ತೆ. ಅವನು ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಬೇರೆ ಯಾವುದೇ ಧರ್ಮದವನು ಇರ್ಲಿ, ನಾವ್ ಯಾರ ವಿರೋಧಿನೂ ಅಲ್ಲ. ನಾವು ಭಾರತದ ಪರ, ಹಿಂದೂಗಳ ಪರ. ಇದಕ್ಕೆ ನಾವು ಪ್ರತ್ಯುತ್ತರ ಕೊಡ್ಲೇಬೇಕಾಗಿದೆ. ನಮ್ಗೆ ನಮ್ಮ ಸೈನಿಕರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಇಡೀ ಭಾರತದ ಪ್ರತಿಯೊಬ್ಬ ಮನೆಯಲ್ಲೂ ಚಿಕ್ಕ ಮಗುವಿಂದ ಪ್ರತಿಯೊಬ್ರು ನಮ್ಮ ಸೈನಿಕರು ಅಂತ ಇವತ್ತಿನ ದಿವಸ ಎದೆ ತಟ್ಕೊಂಡು ಹೇಳುವಂತ ಸ್ಥಿತಿಯಲ್ಲಿ ನಾವೆಲ್ಲರೂ ಇದೀವಿ. ಸೈನಿಕರು ಅಲ್ಲಿರೋದ್ರಿಂದಲೇ ನಾವೆಲ್ಲ ಇವತ್ತು ನೆಮ್ಮದಿಯಾಗಿರೋದು. ನಮ್ಗೆ ಈ ಭರವಸೆ ಹಾಗೆ ಇರಬೇಕು ಪ್ರತಿಯೊಬ್ರು ಮನ್ಸಲ್ಲೂ. ಇದು ನಿರಂತರವಾಗಿರ್ಬೇಕು. ಅಂದ್ರೆ ಇದಕ್ಕೆ ನಾವು ಉತ್ತರ ಕೊಡ್ಲೇಬೇಕಾಗಿದೆ. ಉತ್ತರ ಯಾವ ರೀತಿ ಕೊಡ್ಬೇಕು ಅಂದ್ರೆ, ಇನ್ನ ಮುಂದಕ್ಕೆ ಇದು ಕಳಿಸಬಾರದು. ಒಂದು ಟೆರರ್ ಅಟ್ಯಾಕ್ ಭಾರತದಲ್ಲಿ ಆಗ್ಲೇಬಾರದು. ಯಾವುದೇ ಮೂಲೆ ಆಗ್ಲಿ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ ಇಂದ ಬಂಗಾಳದವರೆಗೂ ಎಲ್ಲೇ ಆದ್ರೂ ನಮ್ಮ ಭಾರತದಲ್ಲಿ ಟೆರರ್ ಅಟ್ಯಾಕ್ ಆಗ್ಬಾರ್ದು. ಇದಕ್ಕೆ ಸರ್ಕಾರದ ಜೊತೆ ಪ್ರತಿಯೊಬ್ರು ಕೈ ಜೋಡಿಸ್ಲೇಬೇಕು. ಸರ್ಕಾರನು ನಿಮ್ಮೇಲಿಟ್ಟಿರೋ ಪ್ರತಿಯೊಬ್ರು ಭಾರತೀಯರ ವಿಶ್ವಾಸನ ನೀವು ಉಳಿಸ್ಕೊಡ್ಲೇಬೇಕಾದಂತ ಪರಿಸ್ಥಿತಿ. ನೀವು ನಿಜವಾದ ಭಾರತೀಯರು ಅಂತ ಅನ್ಸ್ಕೊಂಡು ಕರ್ಸ್ಕೊಬೇಕಾಗಿರೋಂತ ಪರಿಸ್ಥಿತಿ ನೀವು ಬಂದಿದ್ದೀರಾ. ಸೊ ದಯವಿಟ್ಟು ಇದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಈ ಸಲಿ ಮಾಡಿದ್ರೆ ಖಂಡಿತವಾಗ್ಲೂ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಮಾಡಿ. ಇಲ್ಲ ಅಂದ್ರೆ ನಾವು ನಮ್ಮ ಮನೆಯವ್ರನ್ನ ಎಲ್ಲ ಬಚ್ಚಿಟ್ಬಿಟ್ಟು ನಾವು ಎಲ್ಲೋ ಒಂದ್ ಕಡೆ ಔಸ್ಕೊಂಡು ಕೂತ್ಕೊಬೇಕಾಗುತ್ತೆ. ಇಂತ ನೀಚ ಜನರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಖಂಡಿತ ಇದು ಮುಂದಕ್ಕೆ ಹಾಗೆ ಆಗುತ್ತೆ. ಹಿಂಗೆ ಬಿಟ್ಕೊಂಡು ಹೋಯ್ತು ಅಂದ್ರೆ ಖಂಡಿತವಾಗ್ಲೂ ಇದನ್ನ ಈ ಸಲಿ ಬಿಡಬಾರ್ದು ಅಂತ ನಾವು ಪ್ರತಿಯೊಬ್ಬರಲ್ಲೂ ಕೇಳ್ಕೊಂತ ಇದೀವಿ. ನನ್ನ ಹೆಸರು ಎಂ ವಿಶ್ವನಾಥ್, ಅಖಿಲ ಭಾರತ ಹಿಂದೂ ಮಹಾಸಭಾದ ಯೂತ್ ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಆಗಿದೆ. ಭಾರತ್ ಮಾತಾ ಕಿ ಜೈ. ಜೈ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.